ಅಮ್ಮ, ದೇವಿ ಅಲ್ಲಮ್ಮ. ದೇವಿ ದೇವಿ, ಅಯ್ಯೋ ದೇವಿ, ದೇವಿ ಅಮ್ಮ, ಏನಮ್ಮ ಆಯ್ತು ದೇವಿಗೆ? ನಾನು ಹೋಗ್ಬೇಕಾದ್ರೆ ಚೆನ್ನಾಗೇ ಇದ್ದಲ್ಲಮ್ಮ, ಯಾಕೆ ದೇವಿ ನನ್ ಬಿಟ್ಟು ಹೊರಟೋದೆ? ದೇವಿ ಬಂದ್ಬಿಡು ದೇವಿ, ನನ್ನ ಹತ್ರ ವಾಪಸ್ ಬಂದ್ಬಿಡು. ಅಯ್ಯೋ ದೇವಿ, ದೇವಿ, ದೇವಿ. ಅಭಿ, ಅಭಿ ಪ್ಲೀಸ್ ಅಳ್ಬೇಡ ದೇವಿ. ನಮ್ಗೇನೆ ನಮ್ಮಿಂದ ಶಾಕಿಂದ ಹೊರಗೆ ಬರಕ್ಕಾಗಿಲ್ಲ ದೇವಿ, ದೇವಿ. ಅಭಿ ಪ್ಲೀಸ್ ಸಮಾಧಾನ ಮಾಡ್ಕೋ. ಅಮ್ಮ, ಏನಮ್ಮ ಆಯ್ತು? ಅಮ್ಮ, ಅಭಿ ಏನಮ್ಮ ಆಯ್ತು? ನನ್ ದೇವಿಗೆ ಏನಾಯ್ತು? ಈ ಪ್ರಪಂಚನೇ ಬಿಟ್ಟು ಸುಳ್ಳು ಬಿಟ್ಲು ಕಣೋ. ಹಾಗೆ ಹೇಳ್ಬೇಡಿ ಅಮ್ಮ, ನಾನ್ ನಂಬಲ್ಲ. ಏನಮ್ಮ, ಏನಮ್ಮ ನಡೀತು? ದಯವಿಟ್ಟು ನಿಜ ಹೇಳಿಮ್ಮ. ಅದನ್ನ ನನ್ನ ಬಾಯಿಂದ ಹೇಗೋ ಹೇಳಿ. ನಿನಗೆ ಹೇಳಿದ ಹಾಗೇನೆ ಮದ್ವೆಗೂ ಮುಂಚೆ ಪೂಜೆ ಮಾಡ್ಸಕ್ಕೆ ದೇವಿನ ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ವಿ. ಆದ್ರೆ ಅಲ್ಲಿ ಪೂಜೆ ಮಾಡುವಾಗ ದೇವಿ ರೇಷ್ಮೆ ಸೀರೆಗೆ ಅಗ್ನಿಕುಂಡದ ಬೆಂಕಿ ಹತ್ಕೊಂಡ್ಬಿಡ್ತು ಕಣೋ. ಅದೇ ರೇಷ್ಮೆ ಸೀರೆ ಆಗಿದ್ದಿದ್ರಿಂದ ಆ ಬೆಂಕಿ ಅವಳು ಇಡೀ ದೇಹನ ಸುಟ್ಟು ಬಿಡ್ತು. ಇಲ್ಲ, ಇಲ್ಲಮ್ಮ, ಇಲ್ಲಮ್ಮ. ಕಷ್ಟಪಟ್ಟು ಆಸ್ಪತ್ರೆಗೆ ಕರ್ಕೊಂಡೋದ್ವಿ, ಆದ್ರೆ ಏನು ಮಾಡಕ್ಕಾಗಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ದಾರಿಲೇ ದೇವಿ ತೀರ್ಕೊಂಡಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು. ಅಯ್ಯೋ ಅಭಿ, ಇಲ್ಲ, ಇದನ್ನೆಲ್ಲ ನಾನ್ ನಂಬಲ್ಲ. ಅಭಿ, ಇಲ್ಲ, ಅಭಿ, ಇಲ್ಲ, ನಾನ್ ನಂಬಲ್ಲ, ನಂಬೋದಿಲ್ಲ, ನಂಬಲ್ಲ, ಅಭಿ, ನಂಬಲ್ಲ. ದೇವಿ ನಂಬಲ್ಲ. ಅಭಿ, ಅಭಿ, ಅಭಿ ನಾನು ಹೇಳೋದ್ ಕೇಳು. ದೇವಿ ತೀರ್ಕೊಂಡಿದ್ದಾಳೆ. ತಗೋ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಅಭಿ, ಅಭಿ, ಏನಾಯ್ತು ದೇವಿ? ಸಾಂಬಾರ್ ಎಷ್ಟೇನು ಖಾರ ಇಲ್ವಲ್ಲ, ಯಾಕೆ ಕೆಮ್ತಿದ್ಯಾ? ಯಾರೋ ದೇವಿನ ತುಂಬಾ ನೆನೆಸ್ಕೋತಾ ಇದಾರೆ ಅನ್ಸತ್ತೆ. ಒಂದ್ ವೇಳೆ ಅವರೇ ನನ್ನ ನೆನೆಸ್ಕೋತಿದಾರೇನೋ. ಬೇರೆ ಯಾರು ನೆನ್ಸ್ಕೋತಾರೆ? ಊರ್ಗ್ ಹೋದ್ಲೆಲ್ಲ ಇವಳು ತಂಗಿ ಅವಳೇ ನೆನ್ಸ್ಕೋತಿರ್ತಾಳೆ. ಸ್ವಲ್ಪ ನೀರ್ ಕೊಡಮ್ಮ. ತಗೋ. ಮೊದ್ಲು ನೀರ್ ಕೊಡಿ. ಊಟ ಮಾಡುವಾಗ ಮಾತಾಡಿದ್ರೆ ಹೀಗೇನೆ. ಅಯ್ಯೋ, ಈ ಟೈಮಲ್ಲಿ ಹೀಗಾಗ್ಬೇಕಾ? ಏ ದೇವಿ, ಏನೇ ಆಯ್ತು? ಏನೇ? ಏ ದೇವಿ, ಅಯ್ಯೋ, ಮಗಳೇ ದೇವಿ, ಏನಾಯ್ತಮ್ಮ? ದೇವಿ ಏನಾಯ್ತಮ್ಮ? ಹುಷಾರ್, ಹುಷಾರ್. ಏನ್ರಿ? ಏನ್ ಭಾಗ್ಯ, ಏನಾಯ್ತು? ಓಹೋ, ಏನಮ್ಮ? ಊಟ ಮಾಡಿದ್ ಸರಿಯಾಗಿ ಜೀರ್ಣ ಆಗಿಲ್ವಾ? ಹೇಳಮ್ಮ. ಯಾಕೆ ನೀನು ಈ ತರ ಬೆವರ್ತಾ ಇದೀಯಾ? ಮುಖ ಎಲ್ಲ ಸೋತೋಗಿದೆ. ನಂಗೆ ಗೊತ್ತಾಗ್ತಿಲ್ಲ, ಎದೆ ತುಂಬಾ ನೋವುತ್ತಿತ್ತು.
ಒಂದೇ ಸಲ ನೆತ್ತಿಗೆ ಹತ್ತಿತು. ಅದು ಹಾಗೆ ವಾಮಿಟ್ ಆಯಿತು. ಅದೇಗೆ ನೆತ್ತಿಗೆ ಹತ್ತಿದ್ರೆ ವಾಂತಿ ಬರುತ್ತೆ? ಏನ್ರಿ, ನಂಗೇನೋ ಸರಿ ಅನ್ನಿಸ್ತಿಲ್ಲ. ಇವಳು ಊರಿಂದ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಏನೋ ಸರಿ ಅನ್ನಿಸ್ತಾ ಇಲ್ಲ. ನಂಗೂ ಹಾಗೆ ಅನ್ನಿಸ್ತಿದೆ ರೀ. ಯಾವಾಗ ನೋಡಿದ್ರು ತಲೆ ನೋಯ್ತಿದೆ, ಹೊಟ್ಟೆ ಕಲಿಸ್ತಿದೆ, ಮುಖ ಬೆವರ್ತಿದೆ ಅಂತ ಏನಾದ್ರೂ ಒಂದು ಹೇಳ್ತಾನೆ ಇದ್ದಾಳೆ. ಏ ಸುಲೋಚನಾ, ಇದೇನಾದ್ರೂ ಜಾಂಡಿಸ್ ಆಗಿರ್ಬೋದಾ? ನಂಗೆ ದೇವಿ ಹೇಳೋದ್ ನೋಡ್ತಾ ಇದ್ರೆ ನಂಗೆ ಹಾಗೆ ಅನಿಸ್ತಾ ಇದೆ. ನಿಂಗೇನ್ ಅನ್ಸತ್ತೆ? ನಾನೇನ್ ಡಾಕ್ಟ್ರಾ? ಬನ್ನಿ, ಇವಳನ್ನ ಈಗಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಹೌದು, ನೀನ್ ಹೇಳೋದ್ ಸರಿನೇ. ಅದೆಲ್ಲ ಏನೂ ಬೇಡ. ಹೋಗ್ ಬಾರಮ್ಮ ಡಾಕ್ಟರ್ ಹತ್ರ. ಅದು ನಂಗೆ ವೀಕ್ನೆಸ್ ಅಷ್ಟೇ. ದೇವಿ, ಅದನ್ನ ಡಾಕ್ಟರ್ ಹೇಳ್ತಾರೆ, ನೀನ್ ಬಾ. ಒಂದ್ ವೇಳೆ ನಾನು ಅನ್ಕೊಂಡ್ ಹಾಗೆ ಜಾಂಡಿಸ್ ಆಗಿದ್ರೆ ತುಂಬಾ ಸೀರಿಯಸ್ ಆಗ್ಬಿಡುತ್ತಲ್ವಾ? ಇಲ್ಲಿ ಕೇಳು, ಒಂದ್ಸಲ ಟೆಸ್ಟ್ ಮಾಡ್ಸೋಣ. ಬಾರಮ್ಮ, ಮೊದಲು ಡಾಕ್ಟರ್ ಹತ್ರ ಹೋಗೋಣ, ಬಾ. ನೀವು ಹೋಗಿ ಗಾಡಿ ತೆಗೀರಿ, ನಾ ಕರ್ಕೊಂಡ್ ಬರ್ತೀನಿ. ಹುಷಾರು ಹುಷಾರು, ನಿಧಾನ ಕರ್ಕೊಂಡ್ ಬಾ. ಏನಾದ್ರೂ ಮಾಡೇ ಬಂದ. ಏ ಭಾಗ್ಯ, ಏನಾಯ್ತು? ಅಜ್ಜಿ, ನೀವು ವಾಂತಿ ಬರೋ ಥರ ಮಾಡ್ರಿ. ನನಗ್ ವಾಂತಿ ನನಗ್ ಬರ್ತಿಲ್ವಲ್ಲ. ಮಾತ್ರ ಬರುತ್ತಾ? ಓ, ನೀವು ಆಕ್ಟ್ ಮಾಡ್ರಿ. ಆಕ್ಟ್ ಮಾಡ್ಬೇಕಾ? ಈಗ ನೋಡು. ಅತ್ತೆ, ನಿಮ್ಗೇನಾಯ್ತು? ಅಮ್ಮ, ಏನಮ್ಮ ಏನಾಯ್ತು? ಅಯ್ಯಪ್ಪ, ಅಪ್ಪ ನೀವುನಾ? ಹೌದು. ಅತ್ತೆ, ನೀವುನಾ? ಏನೇ ನೀವುನ? ಅದೇನ್ ಅಡಿಗೆ ಮಾಡಿದ್ಯೆ? ಹೊಟ್ಟೆ ಎಲ್ಲ ತೊಳಸ್ತಾ ಇದೆ. ಏಯ್, ನನ್ನ ಹೊಟ್ಟೆಲಿ ಭೂಕಂಪನೆ ಆಗ್ತಾ ಇದೆ. ಅಯ್ಯೋ, ನಾನು ಹುಳಿ ಸಾರ್ ತಾನೇ ಮಾಡಿದ್ದು. ಯಾರಲ್ಲಿ ಹುಳಿ ಮಾತ್ರ ಹಾಕಿದ್ಯಾ? ಇಲ್ಲ ನನ್ ಮೇಲಿರೋ ಕೋಪಕ್ಕೆ ಹಲ್ಲಿ ಗಿಲ್ಲಿ ಏನಾದ್ರೂ ಹಾಕಿದ್ಯಾ? ನಿಂಗೋ ಸಾಂಬಾರ್ಗೂ ತಿಳಿ ಸಾರ್ಗೂ ವ್ಯತ್ಯಾಸನೇ ಗೊತ್ತಾಗಲ್ವಲ್ಲ. ಹುಳಿ ಸಾರಂತೆ, ಹುಳಿ ಏನತ್ತೆ ಸಾರ್. ಹೀಗನ್ಬಿಟ್ರಿ? ಮತ್ತಿನ್ನೇನ್ ಮಾತಾಡ್ಬೇಕು? ನಮ್ ಮೂವರ್ಗೂ ಒಟ್ಟಿಗೆ ಹೊಟ್ಟೆ ಕಲಿಸ್ತಾ ಇದೆಯಲ್ಲ. ನಮ್ಮಿಬ್ಬರಿಗೂ ಏನು ಆಗ್ಲಿಲ್ವಲ್ಲ? ಇಲ್ಲ ನೋಡು, ಅದ್ ನನಗ್ ಗೊತ್ತಿಲ್ಲ. ನಮ್ಮೆಲ್ರಿಗೂ ಹೊಟ್ಟೆ ಕೆಟ್ಟು ಹೋಗಿದೆ. ಸರಿ, ಹಾಗಾದ್ರೆ ನಾವೆಲ್ಲರೂ ಡಾಕ್ಟರ್ ಹತ್ರ ಹೋಗೋಣ, ಬನ್ನಿ. ಏ ಹೋಗ, ನಾನ್ ಯಾವಾಗ್ಲೂ ಡಾಕ್ಟರ್ ಹತ್ರ ಹೋಗಿದ್ದೀನಿ. ನಿನ್ ಹೆರ್ಬೇಕಾದ್ರೂ ನನ್ಗ್ ಮನೇಲಿ ತಾನೇ ಆಗಿದ್ದು. ಅವಾಗ ಕೂಡ ನಾನ್ ಡಾಕ್ಟರ್ ಹತ್ರ ಹೋಗಿಲ್ವೋ? ಸರಿ, ಇವಾಗ ನಾನು ಏನ್ ಮಾಡ್ಬೇಕು ಅದನ್ನ ಹೇಳಿ. ಒಂದ್ ಲೋಟ ಮಜ್ಜಿಗೆ ಕುಡಿದ್ರೆ ಸರಿ ಹೋಗುತ್ತೆ. ದೇವಿ, ನೀವ್ ಒಳಗಡೆ ಹೋಗಿ ರೆಸ್ಟ್ ಮಾಡು. ಹೊಟ್ಟೆ ಕೆಟ್ಟಿರುತ್ತೆ, ನಾನ್ ಮಜ್ಜಿಗೆ ತಗೊಂಡ್ ಬರ್ತೀನಿ. ಏಯ್. ನೀನ್ ಹೋಗು, ಹೋಗಮ್ಮ. ಭಾಗ್ಯ ಹೇಳ್ತಾ ಇದ್ದಾಳೆ ತಾನೆ, ಯಾಕೆ ಮುಖ ನೋಡ್ತಾ ಇದ್ದೀರಾ? ಹೋಗಿ. ಇಲ್ಲಿ ನಿಂತ್ಕೋಬೇಡ, ಹೋಗು. ನಡಿಯಮ್ಮ. ಹೋಗ, ನಿನ್ಗೆ ಸಪ್ರೇಟ್ ಆಗಿ ಹೇಳ್ಬೇಕಾ? ಹೋಗ್ತೀನಿ ರೀ. ಏಯ್. ಇಬ್ರು ಮೊಮ್ಮಕ್ಕಳಿಗೂ ಜಾಸ್ತಿ ಸಲ್ಗೆ ಕೊಟ್ಟು ಹಾಳು ಮಾಡ್ತಾ ಇದ್ರ. ಸರಿ. ನೀನು ಹೋಗ.